ನಾವಿವತ್ತು ಅಡಿಕೆ ಸಸಿ ಇಡ್ತಾಯಿದ್ವಿ. ನಮ್ಮ ಕಡೆ ಎಲ್ಲ ಅಡಿಕೆ ಸಸಿ ಯಾವ ಥರ ಇಡ್ತಾರೆ, ಎಷ್ಟೆಷ್ಟು ಅಡಿಗೆ ಗ್ಯಾಪಲ್ಲಿ ಇಡ್ತಾರೆ, ಮತ್ತು ಅಡಿಕೆ ಸಸಿ ಇಡಬೇಕಾದ್ರೆ ಏನೇನು ಗೊಬ್ಬರ ಹಾಕ್ತಾರೆ, ಈ ನ್ಯಾಚುರಲಾಗಿ ಇಡ್ತೀವ ಮತ್ತು ಏನೇನು ಮಿಕ್ಸ್ ಮಾಡ್ತೀವಿ, ಅದನ್ನೆಲ್ಲ ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಬನ್ನಿ. ಹಾಯ್, ನಮಸ್ಕಾರ. ವಿಷಯ ಏನಂತಂದರೆ, ಇವತ್ತು ನಮ್ಮ ಫ್ರೆಂಡ್ದು ಅಡಿಕೆ ಸಸಿ ಇಡೋಣ ಅಂತ ಬಂದಿದ್ದು. ಇದನ್ನು ಆಲ್ರೆಡಿ ಮುಂಚೆನೇ ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗ್ಬಿಟ್ಟು ಒಂದು ತಿಂಗಳಾಗ್ತಾ ಬಂತು. ಮಳೆ ಇವಾಗ ಸಗದಾಗಿ ಸ್ಟಾರ್ಟ್ ಆಗಿದೆ. ಇದು ಗುಂಡಿ ಎಲ್ಲ ಮುಂಚೆನೇ ಹೊಡೆಸ್ಬಿಟ್ಟಿದ್ರು. ಇದೆಲ್ಲ ಸುಮಾರು ದಿನದಿಂದಲೇ ಮುಂಚೆನೇ ಬಿಟ್ಬಿಟ್ಟಿದ್ರು ಗುಂಡಿನ. ಇವಾಗ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಏನು ಮಾಡ್ತಿದ್ದಾರೆ ಅಂತಂದರೆ, ಸಸಿಗಳು ತೊಗೊಂಬಂದು ರೆಡಿ ಇರೋ ಅಂಥವು ಗೆಪ್ಪೆ ಸಸಿ, ಮುಂಚೆಲ್ಲ ಗೆಪ್ಪೆ ಸಸಿ ತೊಗೊಂಬರೋರು. ಆದರೆ ಅಷ್ಟು ಕೀಳೋ ಅಂಥವ್ರು ಸಿಗೋರು. ಇವಾಗೆಲ್ಲ ಆಳುಗಳು ಕಡಿಮೆ ಸಿಗೋಲ್ಲ, ಮತ್ತು ರಿಸ್ಕು ಕಡಿಮೆ ಅಂತಂದರೆ ಗೆಪ್ಪೆ ಎಲ್ಲ ಹೊಡೆದೋಗ್ಬಿಡ್ತಾವೆ ಕೀಳ್ಬೇಕಾದ್ರೆ ಎಲ್ಲ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಪ್ಯಾಕೆಟ್ ಸಸಿಗಳು ತೊಗೊಂಬಂದ್ಬಿಡ್ತೀವಿ. ಸಸಿ ತರ್ಬೇಕಾದ್ರೆ ಗೊತ್ತಿರತ್ತಲ್ಲಿ ಇವ್ರೂ ಅಷ್ಟೇ ಬೀಜ ಮಾಡ್ಕೊಂಬಿಟ್ಟು ತೊಗೊಂಬಂದಿರೋದು ಸಸಿನ. ಲಾಸ್ಟ್ ಟೈಮ್ ಇವ್ರನ್ನ ಯಾಮಾರಿದ್ರು ಅಂತ ಹೇಳ್ಬಿಟ್ಟು ಅದು ಬೆಳೆ ನೀಟಾಗಿ ಬರ್ತಿಲ್ಲ. ಅದಕ್ಕೋಸ್ಕರ ಇವರೇ ಸ್ವಂತವಾಗಿ ಬೀಜ ತೊಗೊಂಬಿಟ್ಟು ಸಸಿ ಮಾಡ್ಕೊಂಡು ಇವಾಗ ಏನದು ಸಸಿಗಳು ಮಾಡ್ಕೊಂಬಿಟ್ಟು ಸಸಿ ಇಡ್ತಾ ಇದ್ದಾರೆ. ಅವನು ಲಕ್ಷ್ಮಿ ಏನಂತಾನೋ ಮಾತು ಕೇಳಲ್ಲ ಅವನು ಅಂದ್ರ. ಅವನು ಬೇರೆ ಏನಂತಾನೋ, ಅವನು ಬೇರೆ ಒಪ್ಪಿಸ್ಬೇಕು ಅಂದ್ರಿ. ಮುಂಚೆನೇ ಸಸಿ ಇಡಬೇಕಂತ ಪ್ರೀ ಪ್ಲಾನಿಂಗಲ್ಲಿ ಇದ್ದಿದ್ದರಿಂದ ಮುಂಚೆನೇ ಒಂದು ತಿಂಗಳು ಮುಂಚೆ JCPನಲ್ಲೆಲ್ಲ ಗುಂಡಿ ಹೊಡೆಸ್ಬಿಟ್ಟು ಬಿಟ್ಟಿದ್ದು. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಮುಂಗಾರು ಮಳೆ ಸ್ಟಾರ್ಟ್ ಆಗಿನ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಾವು ಸಸಿ ಇಡೋದಕ್ಕೆ ಕರೆಕ್ಟಾಗಿರುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಸಸಿ ವಿಚಾರದಲ್ಲಿ ಬಂದ್ಬಿಟ್ಟು ನಾವು ಬೀಜ ತೊಗೊಂಬಿಟ್ಟು ಸಸಿನ ಬೇರೆ ಕಡೆ ಬೆಳೆಸ್ಬಿಟ್ಟು ಅಲ್ಲಿಂದ ನಾವು ತೊಗೊಂಬಂದಿರೋದು. ಇವತ್ತಿನ ರೇಟ್ ನೀವು ಸಸಿ ಕೇಳಿದ್ರೆ ನಿಜ ತುಂಬ ಶಾಕ್ ಆಗೋಗುತ್ತೆ. ಇವತ್ತಿನ ರೇಟ್ ಬಂದ್ಬಿಟ್ಟು 80ರಿಂದ 150ವರೆಗೂ ಸಸಿ ಇದೆ. ಬಟ್ ಸಸಿಗಳು ಸಿಗ್ತಾಯಿಲ್ಲ. ಇನ್ನೂ ಜಾಸ್ತಿ ಅಮೌಂಟ್ ತಗೋತಿದ್ದಾರೆ, ಬಟ್ ಸಸಿಗಳು ಸಿಗ್ತಾಯಿಲ್ಲ. ಇವಾಗ ನಾವು ಮುಂಚೆನೇ ತೊಗೊಂಬಂದಿದ್ದರಿಂದ ಸೇಫ್ ಆಗಿದ್ದೀವಿ. ಮತ್ತು ಇನ್ನೊಂದು ಏನಂದರೆ, ಇದೇ ಥರನೇ ಯಾವಾಗ ಗುಂಡಿ ಹೊಡೆದಿರೋ ಥರದಕ್ಕೆ ಸಸಿ ತೊಗೊಂಬರ್ತಿದ್ದಂಗೆ ಒಂದೊಂದೇ ಈ ಥರ ಬಿಟ್ಕೊತೀವಿ ಸಸಿಗಳು. ಅಂದರೆ ಗುಂಡಿ ಪಕ್ಕಕ್ಕೆ ಒಂದೊಂದಕ್ಕೆ ಬಿಟ್ಕೊತಾ ಇರ್ತೀವಿ. ಬಿಟ್ಕೊಂಡಾದ್ಮೇಲೆ ಏನು ಮಾಡ್ತೀವಿ, ಆಲ್ಮೋಸ್ಟು ನಾವು ಇದ್ರ ಜೊತೆಲಿ ಪ್ಯಾಕೆಟ್ ಸಸಿಗಳು ಏನಕ್ಕೆ ಮಾಡ್ಕೊತೀವಿ ಅಂತಂದರೆ, ಮುಂಚೆ ಎಲ್ಲ ಗೆಪ್ಪೆ ಸಸಿಗಳೆಲ್ಲ ಮಾಡ್ತಾಯಿದ್ದು. ಬಟ್ ಇವಾಗ ಯಾರು ಆಳುಗಳು ಸಿಗೋಲ್ಲ. ಹಂಗೋಸ್ಕರ ಟ್ರಾನ್ಸ್ಪೋರ್ಟನಿಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಗೆಪ್ಪೆ ಸಸಿಗಳು ಮಾಡ್ಕೊಳ್ಳೋದು. ಮತ್ತು ಅದ್ರ ಜೊತೆಲಿ ಯಾವ ಗೊಬ್ಬರಗಳು ಹಾಕ್ತೀವಿ ಅಂತಂದರೆ, ಈ ಥರ ಏನು ನಮ್ಮ ಇದ್ರಲ್ಲಿ ಸಿಗುತ್ತೋ, ಕುರಿ ಗೊಬ್ಬರ ಆಗಿರ್ಬೋದು, ಇಲ್ಲ ದನಿ ಗೊಬ್ಬರ, ಈ ಥರ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಹಾಕ್ತೀವಿ. ಅದನ್ನು ಸಸಿಗಳು ಇಡಬೇಕಾದ್ರೆ ಸಣ್ಣ ಪ್ರಮಾಣದಲ್ಲಿ ಹಾಕ್ಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಇದರಲ್ಲೂ ಅಷ್ಟೇ ಈ ಗೊಬ್ಬರ ಸಿಕ್ಕಾಬಟ್ಟೆ ಅದು ದಂಧೆ. ಅದ್ರ ಜೊತೆ ಮಣ್ಣು ಮಿಕ್ಸ್ ಮಾಡ್ತಾರೆ, ಮಳ್ಳು, ಈ ಥರ ಎಲ್ಲ ತುಂಬ ಅದರಲ್ಲೂ ಸಿಕ್ಕಾಬಟ್ಟೆ ದಂಧೆ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅಂದರೆ ಮನೇಲಿ ಇರೋದಾದರೆ ಚೆನ್ನಾಗಿ ಬೆಟ್ಟಾಗಿರುತ್ತೆ. ಕೆಲವು ಚೆನ್ನಾಗೆಲ್ಲ ಸಾಕೊಂಡಿರ್ತಾರೆ ಮನೇಲಿ ಹಸುಗಳ್ನ ಮತ್ತು ಮೇಕೆ, ಈ ಥರ ಎಲ್ಲ ಸಾಕೊಳ್ಳೋದ್ರಿಂದ ಗೊಬ್ಬರಕ್ಕೆ ಅವ್ರಿಗೆ ಸಮಸ್ಯೆಗಳು ಇರೋಲ್ಲ. ಸಸಿ ಮೊದಲು ಇಡಬೇಕು ಅಂತಂದ್ರೆ, ಈ ಥರ ನಾವೇನು ಸಾಲು ಮಾಡ್ಕೊಂಡಿರ್ತೀವಲ್ಲ, ಅದು ಸಾಲು ಕ್ರಾಸ್ ಆಗಬಾರ್ದು ಅಂತ ಈ ಥರ ದಾರ ಎಲ್ಲ ಕಟ್ಕೊಂಬಿಟ್ಟು, ಮತ್ತು ಸಸಿನ ಕರೆಕ್ಟಾಗಿ ಒಂದು ಲೆವೆಲ್ಗೆ ಮಣ್ಣು ಮುಚ್ಕೊತಾರೆ. ಮಣ್ಣು ಎಳ್ಕೊಂಬಿಟ್ಟು ಗುಂಡಿ ಸ್ವಲ್ಪ ಹಿಂದೆ ಮುಂದೆ ಆಗಿರ್ತವೆ, JCP ತೆಗ್ದಿರ್ತಾರಲ್ಲ, ಹಂಗಾಗಿ ಹಿಂದೆ ಮುಂದೆ ಆಗಿರ್ತವೆ. ಅದಕ್ಕೆ ಕರೆಕ್ಟಾಗಿ ಮಣ್ಣು ಕೊಟ್ಕೊಂಬಿಟ್ಟು, ಮತ್ತು ಸಸಿ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಅದು ಬೇರೆ ಬಿಟ್ಕೊಳ್ಳೋದಕ್ಕೆ ಚೆನ್ನಾಗಿ ಇದಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ಬೇಕಾಗತ್ತೆ. ಕೆಲವಷ್ಟು ಜನ ಗೊಬ್ಬರನ ಜಾಸ್ತಿ ಹಾಕ್ಬಿಟ್ರೆ ಬೇಗನೆ ಬಂದುಬಿಡುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅದು ಖಂಡಿತ ಅದು ತಪ್ಪು. ಏನಾಗುತ್ತೆ ಅಂತಂದರೆ, ಗೊಬ್ಬರ ಜಾಸ್ತಿ ಹಾಕ್ಬಿಟ್ರೆ ಆಟೋಮೆಟಿಕ್ಕು ಸುಟ್ಟೋದಂಗೆ ಆಗಿಬಿಡುತ್ತೆ. ಅದಕ್ಕೆ ಜೊತೆಲಿ ಒಂದು ಅದು ಏನು ಇದು ಕಾಣಿಸುತ್ತಲ್ಲ, ಬಡ್ಡೆ ಸಸಿ ಇದು ಮಾಡಿರ್ತೀವಲ್ಲ ಮೊಳಕೆನ, ಅಷ್ಟು ಮುಚ್ಕೊಳೋವರೆಗೂ ಒಂದು ಅರ್ಧ ಅಡಿವರೆಗೂ ಮಣ್ಣು ಹಾಕ್ಬೇಕಾಗ, ಮುಚ್ಕೊಳೋವರೆಗೂ ಮಣ್ಣು ಹಾಕ್ಬೇಕು. ಜಾಸ್ತಿ ಮಣ್ಣು ಹಾಕಿದ್ರೆ ಏನು ಸಸಿಗಳಿಗೆ ಉಸಿರು ಕಟ್ಟೋ ಥರ ಆಗುತ್ತೆ. ಅದು ನೀರು ಚೆನ್ನಾಗಿ ಹಾಕ್ಕೊಂಬಿಟ್ಟು ತುಳಿದ್ಬಿಟ್ಟು, ಮತ್ತು ಇನ್ನೂ ಒಂದು ರೌಂಡು ತುಳಿತಾರೆ. ಇವಾಗ ಒಂದು ರೇಂಜಿಗೆ ಅದು ಸಸಿ ಹತ್ತಾಗಿತ್ತಾಗ ಅಲ್ಲಾಡ್ದಂಗೆ ಗಾಳಿ ಗೀಳಿ ಬೀಸಿದ್ರೂ, ಮಳೆ ಪಳೆ ಏನಾದರೂ ಬಂದ್ರೂ ಏನೂ ಆಗುತ್ತೆ ಇರೋ ಥರ ನೀಟಾಗೆಲ್ಲ ಸುತ್ತಲೂ ತೊಳೆದ್ಬಿಟ್ಟು ಈ ಥರ ಎಲ್ಲ ಫುಲ್ ಚೆನ್ನಾಗಿ ಮಣ್ಣು ಹಾಕ್ತಾರೆ. ಈಗ ಇನ್ ಕೇಸ್ ಏನೋ ಮಣ್ಣು ಚೆನ್ನಾಗಿ ಏನಾದರೂ ಮಳೆ ಗಿಳೆ ಬಂದರೆ ಒಳ್ಳೆ ನೀಟಾಗಿ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಥರ ಬುಡ ಥರ ಮಾಡಿಬಿಟ್ಟು ಸಸಿಗಳ್ನ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಂತಂದರೆ, ಅದೇ ಥರ ಈಗ ಫಸ್ಟ್ ಏನು ಇಡ್ತೀವೋ ಸಸಿನ ಅದೇ ಲೈನಲ್ಲಿ
ಬೇರೆ ಇದಾಗಬಾರ್ದು ಅದು ಲೈನ್ಗಳು. ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದಾರೆ ದಯಮಾಡಿ ನನ್ನ ಅಕೌಂಟ್ ಫಾಲೋ ಮಾಡ್ಕೊಳ್ರೆ. ಇನ್ನೂ ಜಾಸ್ತಿ ಬ್ರೀಫಾಗಿ ವೀಡಿಯೋ ಬೇಕಂತಂದ್ರೆ ನನ್ನ ಬಯೋದಲ್ಲಿ ಹಾಕಿರೋ ಪಾರ್ಟ್ ಟೈಮ್ ರೈತ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಓಪನ್ ಮಾಡ್ಕೊಂಡು ನೋಡಿ. ಅದೇ ಥರನೇ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಪಾರ್ಟ್ ಟೈಮ್ ರೈತ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ದಯಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸುಮ್ಮನೆ 2 ಕಾಳು ಅಲ್ಲಿ ಹಾಕಿರೋ 5 ಗುಣಿಗಾತ ಹಾಕ್ತನ್ಕೊಂಬಿಡೋ ಸಣ್ಣ ಹುಡುಗನೇನಲ್ಲ ಅದು. ಇದ್ರ ಮಗ್ಲಿಗೆ ಹಾಕ್ಬೇಕು ನೀನು. ಅಲ್ಲೊಂದು ಗಡಿ ಜೋರ್ಕ್ ಹಾಕೋದಲ್ಲ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸ್ಟಾರ್ಟ್ ಆಗೈತೆ. ಹೋಗ್ತೀಯಾ ದಯ ಮಾಡಕ್ಕಂತ ಹೋಗ್ತೀಯ ಅಡಿಕೆ ಸಸಿ ದಯ ಮಾಡಕ್ಕೆ? ಅದೆಷ್ಟು ದುಡ್ಡು ಅಂತ ಹೇಳು ದಯ ಮಾಡ್ಕೊಡಕ್ಕೆ. ಏನ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಥರ ಸಸಿನ ಕರೆಕ್ಟಾಗಿ ಅತ್ತಗಿತ್ತ ಎಲ್ಲೂ ಭಾಗದಾಗಿ ಅದಕ್ಕೆ ನಾನು ನಿನ್ನೆ ಕರ್ಕೊಂಡು ಹೋಗ್ತಿರೋದು. ಸ್ವಲ್ಪ ನಾಗೇಶ ಸಸಿ ಸಿಕ್ಸೇನಲ್ಲ ಮತ್ತೆ ಇದನ್ನೆಲ್ಲ ನೀಟಾಗಿ ಇದರಲ್ಲಿ ಕೋಳಿನಾರ ಕುಯ್ಸಿ ಅಡುಗೆ ಮಾಡಿಸ್ತಾನೆ. ಮೇಲೆ ಸ್ವಲ್ಪ ರಾಗಿ ಕಾಳು ಉದುರಿಸ್ತೀವಿ. ಈಗ ರಾಗಿ ನಮ್ಗೊಂದೆರಡು ಏನಕ್ಕಪ್ಪ ಕೊಡ್ತಾನೆ, ಅವನೊಂದೆರಡು ತಗೊಂಬಂದಿಲ್ಲಿ ಎಲ್ಲರೂ ಊಟಕ್ಕೆ ನೀಟಾಗಿ ಬೇರ್ ಬಿಟ್ಕೊಳ್ಳಿ ಅಂತ. ಅಂದರೆ ಅದು ಗ್ರೋತ್ಗೆ ಚೆನ್ನಾಗಿ ಸಪೋರ್ಟಿವ್ ಆಗಿರುತ್ತಂತೆ. ಅದು ಮುಂಚೆಯಿಂದಲೂ ಮಾಡ್ಕೊಂಬರ್ತಾ ಇರೋದ್ರಿಂದ ನಾವು ಕೂಡ ಅದನ್ನು ಫಾಲೋ ಮಾಡ್ತೀವಿ. ಸಸಿಗಳು ಅತ್ತಗಿತ್ತ ಹಿಂಗೆ ಕ್ರಾಸ್ ಆದರೆ ಕರೆಕ್ಟಾಗಿ ನೀಟಾಗಿ ಜರುಗಿಸ್ಕೊಂಬಿಟ್ಟು, ಯಾಕೆಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನೀಟಾಗಿ ಕಾಣಿಸ್ಬೇಕು ಸಸಿಗಳು. ಅದು ಲೈನ್ಗೆ ಏನು ಕಾಪಾಡೋದು ಅಂದರೆ ಗೈಮ್ಯಾಗೆಲ್ಲ ಈಸಿ ಆಗಲಿ. ಈಗ ಸುಮ್ಮನೆ ಈಗ ಇಡ್ಬೇಕಾದ್ರೇ ಆ ಕಡೆಗೆ ಈ ಕಡೆಗೆ ಇಟ್ಬಿಟ್ಟ ಟ್ಯಾಕ್ಟ್ರಿಗಳು ಒಳಗಡೆ ಗೈಮೆ ಹೊಡೆಯೋದಕ್ಕಾಗಲಿ, ಇಲ್ಲ ಫ್ಯೂಚರಲ್ಲಿ ಮಣ್ಣು ಹೊಡೆಯೋದಕ್ಕಾಗಲಿ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ದಾರ ಕಟ್ಕೊಂಬಿಟ್ಟು ನಾವು ಸಸಿಗಳು ಇಡ್ತೀವಿ. ಕೆಲವಷ್ಟು ಜನ ಇಡ್ತಾರೆ, ಏನು ಸಮಸ್ಯೆ ಏನು ಗೊತ್ತಿಲ್ಲ, ಅದು ಗ್ರೋತ್ಗೆ ಏನೋ ಸಮಸ್ಯೆ ಆಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಏನಂತಂದರೆ ನಾವು ಗೈಮ್ಯಾಗೆಲ್ಲ ಸಸಿಗಳು ಸಿಗಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಥರ ದಾರ ಕಟ್ಕೊಂಬಿಟ್ಟು ನಾವು ಸಸಿಗಳನ್ನ ಇಡ್ತೀವಿ. ಮತ್ತು ಇನ್ನೊಂದು ಏನಂತಂದರೆ ನೀವು ಯಾವುದೇ ಈಗ ಕೆಲವಷ್ಟು ಜನ ಹೇಳ್ತಾರೆ ಮಗೆ ಮಳೆಯಲ್ಲೆಲ್ಲ ಇಡಬೇಕು ಅಂತನ. ಬಟ್ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಈಗಲೇ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಈಗಲೇ ಇಡೋದ್ರಿಂದ ಏನಾಗುತ್ತೆ, ಈಗ ಹತ್ರ ನಿಮಗೆ ಅಕ್ಟೋಬರ್ ಸೆಪ್ಟೆಂಬರ್ವರೆಗೂ ಮಳೆ ಬರ್ತಾ ಇರುತ್ತೆ. ಈಗ ಈಗಲೇ ಮಳೆ ನೀವು ಸಸಿಗಳು ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಿಲ್ಲ ಅಂದರೂ ಒಂದು 5-6 ತಿಂಗಳು ಚೆನ್ನಾಗಿ ಮಳೆ ಬರುತ್ತೆ. ಸಸಿಗಳು ಚೆನ್ನಾಗಿ ನೀರಿಗೆ ಗ್ರೋತ್ ಆಗ್ತವೆ, ನೀರು ಗೊಬ್ಬರ ಎಲ್ಲ ಚೆನ್ನಾಗಿ ಬೀಳೋದ್ರಿಂದ. ಮತ್ತು ಈಗ ಬೇಸಿಗೆ ಬಂತಂದರೆ ಬೇಸಿಗೆ ಏನಾದರೂ ಮಗೆ ಇದರಲ್ಲಿ ಜುಲೈ ತಿಂಗಳಲ್ಲಿ ಏನಾದರೂ ಸ್ಟಾರ್ಟ್ ಆದರೆ 3 ತಿಂಗಳಿಗೆ ಸಿಗ್ತವೆ ಮಳೆಗೆ. ಆಮೇಲೆ ನಮ್ಮ ಬೋರ್ಗಳಲ್ಲಿ ನೀರು ಬಂದರೂ ಆಯಿತು, ನೀರು ಬರ್ತಾ ಇರೋದು, ಈ ಥರ ಎಲ್ಲ ಸಮಸ್ಯೆಗಳಾಗ್ತವೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನಮ್ಮ ಕಡೆಯಲ್ಲೆಲ್ಲ ಬೇಗನೆ ಸಸಿಗಳು ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಮಳೆಗಾಲಕ್ಕೆ ಇಟ್ಬಿಡ್ತಾರೆ. ಒಂದು 6 ತಿಂಗಳು ಚೆನ್ನಾಗಿ ಗ್ರೋತ್ ಆಗ್ತವೆ. ಮತ್ತು ಆಮೇಲೆ ಏನಾದರೂ ಓಡಿಸ್ಕೊಳ್ಳೋದು ಇಲ್ಲ ಆಲ್ಟರ್ನೇಟ್ ಏನೋ ಈ ಥರ ಒಂದು ಆಪ್ಷನ್ ಹುಡ್ಕೊಂಡ್ಬಿಡ್ತಾರೆ. ಈ ಥರ ನಾವು ಮೇಂಟೈನ್ ಮಾಡ್ತಿರೋದ್ರಿಂದ ಸಸಿಗಳು ಚೆನ್ನಾಗಿ ಗ್ರೋತಿಗೆ ಬರ್ತವೆ. ಮತ್ತು ಈಗ ನಾವು ಈಗೆಲ್ಲ ಮಣ್ಣೆಲ್ಲ ಎಳಿಸ್ತಿದ್ದೀವಲ್ಲ, ಅದನ್ನು ಮಣ್ಣು ಎಳಿಸ್ಬಿಟ್ಟು ತಿರ್ಗಾ ಬೆಳಗ್ಗೆ ನೀರು ಬಿಡ್ತೀವಿ. ನೀರು ಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ಏನದು ಬಡ್ಡೆ ತುಳಿಬೋದು ಅಂತ ಅಂತೀವಿ. ಅಂದರೆ ಸಸಿಗಳನ್ನೆಲ್ಲ ಅದು ಒಳಗಡೆ ಇರುತ್ತಲ್ಲ, ಅದು ಏನು ಬಡ್ಡೆ ಅದೆಲ್ಲ ನೀಟಾಗಿ ಸಸಿಗಳು ಆ ಕಡೆ ಎಲ್ಲ ಬಾಗ್ದಂಗೆ ಬಾಗಿರೋ ಕೆಲವಷ್ಟು ಏನಾಗ್ಬಿಡುತ್ತೆ ಅಂದರೆ ಅತ್ತಾಗಿತ್ತಾಗೆಲ್ಲ ಫುಲ್ಲು ಡಿವೈಡ್ ಅಂದರೆ ಮಲ್ಕೊಂಬಿಟ್ಟಿರುತ್ತೆ. ನೈಟೆಲ್ಲ ಚೆನ್ನಾಗಿ ಗಾಳಿ ಗಿಳಿಗೆಲ್ಲ ಬೀಸ್ಬಿಟ್ಟು ಆವಾಗೆಲ್ಲ ನೀಟಾಗಿ ಅದನ್ನೆಲ್ಲ ಚೆನ್ನಾಗಿ ತುಳಿದ್ಬಿಟ್ಟು ಒಂದು ಕಡೆಗೆ ಬಾಗದೇ ಇರೋ ಥರ ನೋಡ್ಕೊಬೇಕಾಗ್ತದೆ. ಅದಕ್ಕೋಸ್ಕರನೇ ಈ ಥರ ತುಳಿಯೋದು ಎಲ್ಲ ನಾವೆಲ್ಲ ಮುಗಿಸಿ ಪೂರ್ತಿ ಎಲ್ಲ ಸಸಿ ಇಡೋಷ್ಟೊತ್ತಿಗೆ ಈ ಥರ ಔಟ್ಪುಟ್ ಈ ಥರ ಕಾಣಿಸ್ತಾ ಇತ್ತು ಸಸಿಗಳು. ಮತ್ತು ನಾವು ಈ ಇದರಲ್ಲಿ ಈ ಟೈಮ್ಗಳಲ್ಲಿ ಮತ್ತು ಅಷ್ಟೊತ್ತಿಗೆ ಅಲ್ಲೇ ಮಧ್ಯಾಹ್ನ ಆಯಿತು, ಊಟ ಎಲ್ಲ ಮಾಡ್ಕೊಂಡು ಒಂದು ರೌಂಡು ಇದೊಂಥರ ಖುಷಿ. ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ತೋಟದೊಳಗೆ ಅಲ್ಲೇ ಊಟ ಮಾಡೋದು ಒಂಥರ ಒಳ್ಳೆ ಫೀಲ್ ಕೊಡುತ್ತೆ. ಒಳ್ಳೆ ಫ್ರೆಶ್ ಏರು, ಓಪನ್ ವಾತಾವರಣದಲ್ಲಿ ಕುತ್ಕೊಂಡು ನೀವು 5 ಸ್ಟಾರಲ್ಲಿ ಹೋಗಿ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಈ ಥರ ಒಳ್ಳೆ ಬಿಸಿ ಮುದ್ದೆ ಹುಳಿಕಾಳು ಸಾಂಬಾರು ಮಾಡ್ಕೊಂಡು ತಿನ್ಕೊಂಡು ಅಷ್ಟೊತ್ತಿಗೆಲ್ಲ ಇಟ್ಟಿರೋದಾಯಿತು ಅಂತ ಹೇಳ್ಬಿಟ್ಟು ಡ್ರಿಪ್ನು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಡ್ರಿಪ್ನು ಸ್ಟಾರ್ಟ್ ಮಾಡಿದ್ವಿ. ಡ್ರಿಪ್ ಸ್ಟಾರ್ಟ್ ಮಾಡಾದ್ಮೇಲೆ ಮೇಯ್ನ್ ಒಂದು ಟಾಸ್ಕ್ ಅಂತಂದರೆ ನಾವು ಇವರು ಮುಂಚೆನೇ ಆಲ್ರೆಡಿ ಸಸಿ ಬಿಟ್ಟಿದ್ವಲ್ಲ, ತೆಂಗಿನ ಸಸಿ ಇಟ್ಟಿರೋದೇ ಡ್ರಿಪ್ಪಿಂಗ್ ಮಾಡಿದ್ವಿ. ಅದ್ರ ಮಧ್ಯದಲ್ಲಿ ಇಡ್ತಾ ಇರೋದ್ರಿಂದ ಏನಾಯಿತು, ಮುಂಚೆನೇ ಅದು
ಟೀನ ಬಿಟ್ಬಿಟ್ಟಿದ್ದು, ಅಂದರೆ ಇದಕ್ಕೆ ಡ್ರಿಪ್ ಹಾಕೋಕ್ಕೆ ಅಂತ ಪೈಪ್ಗಳ ಮುಂಚೆನೇ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದು. ಬಟ್ ಇವಾಗ ಅದನ್ನು ಹುಡ್ಕೋದೇ ಒಂದು ದೊಡ್ಡ ಸಾಧನೆ ಆಗೋಗ್ಬಿಡ್ತು. ತುಂಬ ಅಂದರೆ ತುಂಬ ಟೈಮ್ ಹಿಡಿದೋಗ್ಬಿಡ್ತು. ಏನು ಒಳ್ಳೆ ಕಳೆದೋ ಇರೋ ಚಿನ್ನದ ಥರ ಹುಡ್ಕೊಳ್ಳೋ ಒಂದು ಪರಿಸ್ಥಿತಿ ಬಂತು. ಒಂದೊಂದಲ್ಲಿ ಫುಲ್ ಈಸಿಯಾಗಿ ಸಿಕ್ಬಿಡ್ತು, ಹಾಕ್ಬಿಟ್ಟು ನೀಟಾಗಿ ಎಳಿತಾಯಿದ್ದು. ಬಟ್ ಕೆಲವೊಂದಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ಮಣ್ಣು ಮುಚ್ಕೊಂಡಿತ್ತು, ಕೆಲವೊಂದಲ್ಲಿ ಸಸಿಗಳೆಲ್ಲ ಪೂರ್ತಿ ಗಿಡ ಎಲ್ಲ ಸಿಕ್ಕಾಬಟ್ಟೆ ಬೆಳ್ಕೊಂಬಿಟ್ಟಿದ್ದು. ಇಂಥ ಟೈಮಲ್ಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಯಿತು. ಬಟ್ ಆದರೂ ಏನೋ ಬೆಳ್ಳಗೆ ಏನೋ ಹುಡುಕಿ ಮೈ ಪೈ ಎಲ್ಲ ತರಚ್ಕೊಂಡು ಹಾಕಿವು. ಆದರೆ ಏನಕ್ಕೆ ಅಂತಂದರೆ ಇಷ್ಟೊಂದು ಅರ್ಜೆಂಟಾಗಿ ಮಾಡೋದು ಅಂದರೆ ಮಳೆ ಬಂದರೆ ಓಕೆ, ಮಳೆ ಬರಲಿಲ್ಲ ಅಂದರೆ ಅದು ಸಿಕ್ಕಾಬಟ್ಟೆ ಸಮಸ್ಯೆ ಆಗ್ಬಿಡುತ್ತೆ. ಅಡಿಕೆ ಸಸಿಗೆ ಅಂತಂದರೆ ಮೇಯ್ನ್ ನೀರು ಬೇಕೇ ಬೇಕು. ಅದಕ್ಕೋಸ್ಕರನೇ ಒಂದು ದಿನ ಅದು ಸಸಿಗಳಿಟ್ಟು ಅವತ್ತಿನ ಬೆಳಗ್ಗೆ 2 ದಿನದೊಳಗಡೆ ನೀರು ಬಿಡಿಸ್ಬಿಡ್ಬೇಕು. ಇಲ್ಲಾಂದರೆ ಸಸಿ ಫುಲ್ ಪೂರ್ತಿ ಒಂಥರ ಮಂಕಾಗಿ ಹೋಗ್ಬಿಡ್ತವೆ. ಅದು ಏನದು ಬೆಳವಣಿಗೆಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಏನೇ ಮಾಡಿದ್ರೂ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಏನಾರ ಕಷ್ಟ ಬಿದ್ದು ಹುಡುಕಿವು. ಒಂದು ರೇಂಜ್ಗೆ ಎಲ್ಲವೂ ಸಿಗ್ತೀವಿ ಆಲ್ಮೋಸ್ಟು. ಕೆಲವೊಂದು 2-3 ಮಿಸ್ ಆಯಿತು. ಅವನ್ನೆಲ್ಲ ನಿಧಾನಕ್ಕೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಸಿಗ್ತಾಯಿತ್ತು ಅಲ್ಲೆಲ್ಲ ಹುಡುಕಿ ಈ ಥರ ಹಿಂಗೆಲ್ಲ ಮುಚ್ಕೊಂಬಿಟ್ಟಿದ್ದು ಫುಲ್ ಮಣ್ಣು. ಇವಾಗ ಹಂಗೆ ಹೋಗು. ನೋಡಿದ್ರೆ ಏನೋ ಚಿನ್ನ ಹುಡುಕ್ತಾ ಇದ್ದೀವಿ ಅನ್ನೋ ಥರ ಆಗೋಗ್ಬಿಡ್ತು. ಅದೇನೇ ಸರ್ ಟೈಮ್ಗೆ ಕೆಲವೊಂದು ಸ್ವಲ್ಪ ಟೀನ ಉದ್ದ ಬಿಟ್ಕೊಂಡಿದ್ರೆ ಏನು ಸಮಸ್ಯೆ ಇರೋಲ್ಲ. ಈಗ ನಾವು ಕಡಿಮೆ ಮಾಡ್ಕೊಂಡಿರ್ತೀವಿ, ಈ ಥರ ಬರುತ್ತೆ. ಫೈನಲ್ ಔಟ್ಪುಟ್ಟು ಈ ಥರ ಕಾಣಿಸ್ತಾಯಿತ್ತು ನೋಡ್ರಿ. ನಮ್ಮ ಎಲ್ಲ ಫುಲ್ ಡ್ರಿಪ್ ಗಿಪ್ ಎಲ್ಲ ಮಾಡಾದ್ಮೇಲೆ ಸಸಿಗೆ ಎಲ್ಲ ಇಟ್ಮೇಲೆ ಈ ಥರ ನೀಟಾಗಿ ಕಾಣಿಸ್ತಾ ಇತ್ತು. ನೀವೆಲ್ಲ ಯಾವ ಥರ ಇರ್ತೀರ ಅಂತ ಹೇಳ್ಬಿಟ್ಟು ಇನ್ನೂ ತಪ್ಪಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.